ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಇದೀಗ ಢವ ಶುರುವಾಗಿದೆ. ಇವತ್ತು ಕೋರ್ಟ್ನಲ್ಲಿ ಟ್ರಯಲ್ ನಡೆದಿದ್ದು ರೇಣುಕಾಸ್ವಾಮಿ ತಂದೆ ತಾಯಿಯ ವಿಚಾರಣೆಯನ್ನ ನಡೆಸಲಾಯಿತು. ಕೋರ್ಟ್ನಲ್ಲಿ ವಿಚಾರಣೆ ಯಾವ ರೀತಿಯಾಗಿತ್ತು, ಇದಕ್ಕೆ ರೇಣುಕಾಸ್ವಾಮಿ ತಂದೆ ತಾಯಿ ಏನ್ ಹೇಳಿದ್ರು, ಯಾವ ರೀತಿಯಾಗಿ ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರು, ಇವೆಲ್ಲದರ ಡೀಟೇಲ್ಸ್ ಇಲ್ಲಿದೆ. ದರ್ಶನ್ಗೆ ಟೆನ್ಷನ್ ಮತ್ತೆ ಶುರು. ಹಳೆ ಟೆನ್ಷನ್ ನೊಂದು ಮತ್ತೆ ಕಾಡೋಕೆ ಸಿದ್ಧವಾಗಿದೆ. ಈವರೆಗೆ ಡೆವಿಲ್ ಸಿನಿಮಾ ಹಿಟ್ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ನಲ್ಲಿದ್ದ ದರ್ಶನ್ಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಏನಾಗುತ್ತೋ, ಸರಕಾರದ ಪರ ವಕೀಲರು ಏನೇನ್ ಪ್ರಶ್ನೆ ಕೇಳ್ತಾರೋ ಅನ್ನೋ ಟೆನ್ಷನ್ ಡಿ ಗ್ಯಾಂಗ್ ಅನ್ನ ಆವರಿಸಿದೆ. ಬುಧವಾರದಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಆರಂಭವಾಗಿದ್ದು, ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಶಿವನಗೌಡ, ತಾಯಿ ರತ್ನಪ್ರಭಾ ಕೋರ್ಟ್ಗೆ ಹಾಜರಾಗಿ ತಮಗೇನು ಗೊತ್ತಿದ್ಯೋ ಅದೆಲ್ಲವನ್ನೂ ಹೇಳಿಕೊಂಡಿದ್ದಾರೆ. ಮೊದಲ ದಿನವೇ ರೇಣುಕಾಸ್ವಾಮಿ ತಂದೆ ತಾಯಿಯನ್ನ ಕರೆಸಿದ್ದ ಕೋರ್ಟ್ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನು ಪಡೆದುಕೊಳ್ಳೋದು ಮಾತ್ರವಲ್ಲದೆ ದರ್ಶನ್ ಸೇರಿದಂತೆ ಆರೋಪಿಗಳ ಪರ ವಕೀಲರು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಪೋಷಕರು. ಡೆವಿಲ್ಗೆ ಟ್ರಯಲ್ ಟೆನ್ಷನ್, ಡಿ ಗ್ಯಾಂಗ್ಗೆ ನಡುಕ ಶುರು. ರಾತ್ರಿ ಪೂರ್ತಿ ದರ್ಶನ್ ಚಡಪಡಿಕೆ, ಏನಾಗತ್ತೋ ಅನ್ನೋ ಭಯ. ಟ್ರಯಲ್ನಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಹೇಳಿದ್ದೇನೋ. ಎಸ್, ಡಿ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಬುಧವಾರ ಟ್ರಯಲ್ ಇದ್ದ ಕಾರಣಕ್ಕೆ ಮಂಗಳವಾರ ರಾತ್ರಿ ಪೂರ್ತಿ ನಿದ್ರೆ ಮಾಡದೆ ದರ್ಶನ್ ಚಡಪಡಿಸಿದ್ದಾರೆ. ಸರಿಯಾಗಿ ಊಟ ನಿದ್ರೆಯನ್ನು ಮಾಡದೆ ಕೋರ್ಟ್ ಕೇಸ್ ಬಗ್ಗೆ ಪರಸ್ಪರ ಒಬ್ಬರಿಗೊಬ್ಬರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. 57ನೇ ಸಿಸಿಎಚ್ ಕೋರ್ಟ್ನಿಂದ ಸಮನ್ಸ್ ಜಾರಿಯಾದ ಹಿನ್ನೆಲೆ ನ್ಯಾಯಾಧೀಶ ಐಪಿ ನಾಯಕ್ ಮುಂದೆ ಬುಧವಾರ ಬೆಳಗ್ಗೆ ಡಿ ಗ್ಯಾಂಗ್ ವಿಚಾರಣೆಗೆ ಹಾಜರಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದು, ಇದರ ಜೊತೆಗೆ ರೇಣುಕಾಸ್ವಾಮಿ ತಂದೆ ತಾಯಿಯನ್ನು ವಿಚಾರಣೆ ನಡೆಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಹಾಗೂ ಕೊಲೆಯಾಗುವುದಕ್ಕೆ ಹಿಂದಿನ ದಿನ ರೇಣುಕಾಸ್ವಾಮಿ ಹೇಗಿದ್ದ ಅನ್ನೋ ಪ್ರಶ್ನೆಗಳನ್ನು ರೇಣುಕಾಸ್ವಾಮಿ ಪೋಷಕರಿಗೆ ಕೇಳಿದ್ದಾರೆ ವಕೀಲರು. ವಕೀಲರು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿ. ಕೋರ್ಟ್ಗೆ ಹಾಜರಾಗಿದ್ದ ಆರೋಪಿಗಳ ಹಾಜರಾತಿಯನ್ನು ಪಡೆದ ಕೋರ್ಟ್ ವಿಚಾರಣೆಯನ್ನು ಮುಂದುವರೆಸಿತು. A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್ ಬಿಟ್ರೆ ಉಳಿದ ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ರು. ರೇಣುಕಾಸ್ವಾಮಿ ತಂದೆ ತಾಯಿಯ ಬಳಿ ಮೊದಲ ಹೇಳಿಕೆಯನ್ನು ಕೋರ್ಟ್ ದಾಖಲು ಮಾಡಿಕೊಂಡಿತ್ತು. ನಂತರ ಅವರ ಹೇಳಿಕೆಯನ್ನು ಪವಿತ್ರ ಗೌಡ ಪರ ವಕೀಲ ಬಾಲನ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ.
ಈ ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಕೆಲವೊಂದು ವಿಚಾರಗಳು ರಿವೀಲ್ ಆಗಿವೆ. ಬಜರಂಗ ದಳದ ಹುಡುಗರ ಜೊತೆ ರೇಣುಕಾಸ್ವಾಮಿ ಓಡಾಡ್ತಿದ್ದದ್ದು ಗೊತ್ತಾ? ನಿಮ್ಮ ಮಗನನ್ನ ಕಿಡ್ನಾಪ್ ಮಾಡಿದ್ರು ಅನ್ನೋದು ಗೊತ್ತಿತ್ತಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದರು ಬಾಲನ್. ಅದಕ್ಕೆಲ್ಲ ತಮಗೆ ಗೊತ್ತಿರೋ ಉತ್ತರ ನೀಡಿದ್ದಾರೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ. ನೀವು ನಿಮ್ಮ ಪತಿ ಮತ್ತು ನಿಮ್ಮ ಸೊಸೆ ಬಳಿ ಮೊಬೈಲ್ಗಳಿತ್ತ? ಇತ್ತು. 8/6/2024 ನಿಮ್ಮ ಮಗ ನಿಮಗೆ ಕರೆ ಮಾಡಿದ್ನ? ಬಂದಿತ್ತು. ನಿಮ್ಮ ಮಗ ಅಪೋಲೋದಲ್ಲಿ ಕೆಲಸ ಮಾಡುತ್ತಿದ್ದದ್ದು ಗೊತ್ತಿದ್ಯಾ? ಇದೆಲ್ಲ ನನಗೆ ಗೊತ್ತಿಲ್ಲ. ಕರೆ ಮಾಡಿದಾಗ ಎಲ್ಲಿದ್ದ ಎನ್ನುವುದನ್ನು ಕೇಳಿದ್ರ? ಇಲ್ಲ, ನಾನು ಈ ಬಗ್ಗೆ ಕೇಳಿಲ್ಲ. ನಿಮ್ಗೆ ಕರೆ ಮಾಡಿದ್ದಾಗ ಎಲ್ಲಿದ್ದ? ಊಟಕ್ಕೆ ಹೋಗ್ತಿದ್ದೇನೆ ಎಂದಿದ್ದ, ಆದ್ರೆ ಎಲ್ಲಿ ಅಂತ ಹೇಳಿರ್ಲಿಲ್ಲ. ಈ ವಿಚಾರವನ್ನ ಪೊಲೀಸರ ಮುಂದೆ ಹೇಳಿಲ್ವಾ? ಪೊಲೀಸರ ಮುಂದೆ ಹೇಳಿರ್ಲಿಲ್ಲ, ಕೋರ್ಟಲ್ಲಿ ಹೇಳಿದ್ವಿ. ಸಂಜೆ 6ರಿಂದ 7 ಗಂಟೆ ಸಮಯದಲ್ಲಿ ಮಾತಾಡಿದ್ರ? ಇಲ್ಲ, 7 ಗಂಟೆ ನಂತರ ಸ್ವಿಚ್ ಆಫ್ ಆಗಿತ್ತು. ಎಸ್, ವಕೀಲ ಬಾಲನ್ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರ ನೀಡಿದ್ದಾರೆ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ. ರತ್ನಪ್ರಭಾ ಹೇಳೋದರ ಮೂಲಕ ಸ್ನೇಹಿತರ ಜೊತೆಗೆ ರೇಣುಕಾಸ್ವಾಮಿ ಹೊರಗೆ ಹೋಗಿರೋದು ಗೊತ್ತಾಗಿದೆ. ಊಟಕ್ಕೆ ಅಂತ ರೇಣುಕಾಸ್ವಾಮಿ ಹೊರಗೆ ಹೋಗಿದ್ದು ಊಟದ ಹೆಸರಲ್ಲೇ ಡಿ ಗ್ಯಾಂಗ್ ಆತನನ್ನ ಹೊರಗೆ ಕರೆದಿತ್ತು ಅನ್ನೋ ಅನುಮಾನ ಶುರುವಾಗಿದೆ. ಊಟಕ್ಕೆಂದು ಕರೆದ ನಂತರ ಆತನನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ ಅನ್ನೋದು ಈ ಮೂಲಕ ಗೊತ್ತಾಗಿದೆ. ಇದರ ಜೊತೆಗೆ ನಿಮ್ಮ ಸೊಸೆಗೆ ರೇಣುಕಾಸ್ವಾಮಿ ಆವತ್ತು ಕರೆ ಮಾಡಿದ್ದ. ಪೊಲೀಸರು ಯಾರ್ಯಾರ ಮೊಬೈಲ್ಗಳನ್ನು ಪರಿಶೀಲನೆ ನಡೆಸಿದ್ರು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ವಕೀಲ ಬಾಲನ್. ರೇಣುಕಾಸ್ವಾಮಿ ನಮ್ಮ ಸೊಸೆಗೆ ಕರೆ ಮಾಡಿಲ್ಲವೆಂದ ರೇಣುಕಾಸ್ವಾಮಿ ತಾಯಿ ನಮ್ಮ ಫೋನನ್ನು ಪೊಲೀಸರು ಪರಿಶೀಲನೆ ಮಾಡಿಲ್ಲ ಎಂದಿದ್ದಾರೆ. ಸ್ವಾಮಿ ಪೋಷಕರಿಗೆ ಕೆಲವರು ಮಾತ್ರ ಪರಿಚಯ. ಡಿ ಗ್ಯಾಂಗ್ನಲ್ಲಿ ಚಿತ್ರದುರ್ಗದ ಕೆಲವರಿದ್ದಾರೆ. ಅವರ ಮೂಲಕವೇ ರೇಣುಕಾಸ್ವಾಮಿಯನ್ನ ಟ್ರ್ಯಾಪ್ ಮಾಡಲಾಗಿದೆ. ಅವರನ್ನ ಬಳಸಿಯೇ ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡು ಬರಲಾಗಿತ್ತು. ರೇಣುಕಾಸ್ವಾಮಿ ಸ್ನೇಹಿತರೊಂದಿಗೆ ಊಟ ಮಾಡೋಕ್ ಹೋಗ್ತೇನೆ ಅಂತ ಹೇಳಿದ್ದು ದಿನಾಲು ಹೋಗ್ತಾಗಿದ್ನ ಅಂತ ಪ್ರಶ್ನೆ ಕೇಳಿರೋ ಬಾಲನ್ ರೇಣುಕಾಸ್ವಾಮಿ ಸ್ನೇಹಿತರ ಬಗ್ಗೆಯೂ ವಿಚಾರಿಸಿದ್ದಾರೆ. ಆ ಬಗ್ಗೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿದ್ದು ಹೀಗೆ. ಬಾಲಾಜಿ ಬಾರ್ಗೆ ಆಗಾಗ ನಿಮ್ಮ ಮಗ ಹೋಗ್ತಿದ್ನ? ಯಾವಾಗ್ಲೂ ಹೋಗಿಲ್ಲ. ಬೆಳಿಗ್ಗೆ ಮನೆಯಲ್ಲಿ, ಮಧ್ಯಾಹ್ನ ಹೋಟೆಲ್ನಲ್ಲಿ ಊಟ ಮಾಡ್ತಿದ್ನ? ಬೆಳಗ್ಗೆ ಮನೆಯಲ್ಲಿ ತಿಂಡಿ ಮಾಡಿದ್ದ, ಮಧ್ಯಾಹ್ನ ಹೊರಗಡೆ ಊಟ ಮಾಡ್ತೀನಿ ಎಂದಿದ್ದ. ಸ್ನೇಹಿತರ ಜೊತೆ ಊಟಕ್ಕೆ ಹೋಗ್ತೀನಿ ಎಂದಿದ್ನ? ಹೌದು. ರೇಣುಕಾಸ್ವಾಮಿ ಸ್ನೇಹಿತರ ಬಗ್ಗೆ ಗೊತ್ತಾ? ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಹೋಗುವಾಗ ಒಂದು ಬಟ್ಟೆ, ಮೃತದೇಹದ ಮೇಲೆ ಮತ್ತೊಂದು ಬಟ್ಟೆ. ರೇಣುಕಾಸ್ವಾಮಿ ಮನೆಯಿಂದ ಹೋಗೋವಾಗ್ಲೇ ಒಂದು ಬಟ್ಟೆ ಹಾಕೊಂಡು ಹೋಗಿದ್ದಂತೆ, ಆದರೆ ಮೃತದೇಹದ ಮೇಲೆ ಮತ್ತೊಂದು ಬಟ್ಟೆ ಇತ್ತಂತೆ. ಹೀಗಂತ ಹೇಳಿದ್ದಾರೆ ರೇಣುಕಾಸ್ವಾಮಿ ಪೋಷಕರು. ವಕೀಲ ಬಾಲನ್ ಈ ಬಗ್ಗೆ ಏನೇನ್ ಪ್ರಶ್ನೆಗಳನ್ನು ಕೇಳಿದ್ರು, ಆ ಪ್ರಶ್ನೆಗಳಿಗೆ ರೇಣುಕಾಸ್ವಾಮಿ ತಾಯಿ ಉತ್ತರ ಕೊಟ್ಟಿದ್ದೇನೋ ಎಲ್ಲಿದೆ ನೋಡಿ. ಶವಾಗಾರದಲ್ಲಿ ನೀವು ನಿಮ್ಮ ಮಗನ ನೋಡಿದ್ರ? ಅವತ್ತು ನಿಮ್ಮ ಮಗನ ಮೈಮೇಲೆ ಬ್ಲೂ ಟೀ ಶರ್ಟ್ ಇತ್ತು. ಅದೇ ಟೀ ಶರ್ಟ್ ಸ್ವಾಮಿ ಹಾಕ್ಕೊಂಡಿದ್ನ? ಹೋಗುವಾಗ ಬೇರೆ ಬಟ್ಟೆ ಇತ್ತು, ಆ ಬಟ್ಟೆ ಇರಲಿಲ್ಲ. ಶರ್ಟ್ ಬಗ್ಗೆ ಯಾರಾದ್ರೂ ಕೇಳಿದ್ರ? ಇಲ್ಲ.
ನೀಲಿ ಜೀನ್ಸ್ ಪ್ಯಾಂಟ್, ವಾಚ್ ಬಗ್ಗೆ ಹೇಳಿದ್ರ? ಇಲ್ಲ. ನಿಮ್ಮ ಮನೆಯಲ್ಲಿ ಆ ಗಡಿಯಾರ, ಪ್ಯಾಂಟ್ ಇದೆಯಾ? ಇಲ್ಲ. ಚೈನ್, ಉಂಗುರದ ಬಗ್ಗೆ ಯಾರ ಬಳಿಯೂ ಹೇಳಿರಲಿಲ್ಲ. ಪೊಲೀಸರ ಮಾತು ಕೇಳಿ ಸುಳ್ಳು ಹೇಳಿದ್ದೀರಿ. ರಾಜಕೀಯ ಪಿತೂರಿಯಿಂದ ಹೇಳಿಕೆ ನೀಡಿದ್ದೀರಿ. ನೀವು ಶವ ನೋಡಿದಾಗ ರೇಣುಕಾಸ್ವಾಮಿ ಚೈನ್ ಮತ್ತು ಉಂಗುರ ಧರಿಸಿದ್ದ ಅಂತ ನೀವು ಹೇಳಿರ್ಲಿಲ್ಲ ಎಂದಿದ್ದಾರೆ ಬಾಲನ್. ಹೇಳಿದ್ದೇವೆ ಎಂದಿದ್ದಾರೆ ರತ್ನಪ್ರಭಾ. ಇದಾದ ನಂತರ ಇದೆಲ್ಲ ರಾಜಕೀಯ ಪಿತೂರಿ, ಯಾರೋ ಹೇಳಿಕೊಟ್ಟಿರೋದ್ರಿಂದ ಇಲ್ಲಿ ಬಂದಿದ್ದೀರಿ ಅಂತ ಬಾಲನ್ ವಾದಿಸಿದ್ದಾರೆ. ಇದೆಲ್ಲ ಆದ್ಮೇಲೆ ಗುರುವಾರ ಬೆಳಗ್ಗೆಗೆ ವಿಚಾರಣೆ ಮುಂದೂಡಲಾಗಿದೆ. ಗುರುವಾರ ವಿಚಾರಣೆಯಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಚಾರಗಳು ಹೊರಬರೋ ಸಾಧ್ಯತೆ ಇದೆ.